ನಮಸ್ಕಾರ ವೀಕ್ಷಕರೇ. ಯಾವುದೇ ವ್ಯಕ್ತಿಯ ದೇಹಕ್ಕೆ ಎಲ್ಲ ರೀತಿಯ ಜೀವಸತ್ವಗಳು, ಖನಿಜಗಳು ಬೇಕಾಗುತ್ತದೆ. ರಾಸಾಯನಿಕವಾಗಿ ಸಾವಯವ ಸಂಯುಕ್ತಗಳಾಗಿರುವಂಥ ಆ ಸಂಯುಕ್ತಗಳನ್ನು ವಿಟಮಿನ್ಸ್ ಎಂದು ಕರೆಯುತ್ತಾರೆ. ಅದರಲ್ಲಿಯೂ ಪ್ರತಿಯೊಬ್ಬರ ದೇಹಕ್ಕೆ ವಿಟಮಿನ್ ಎ ಮಾತ್ರ ಬಹಳ ಮುಖ್ಯವಾಗಿದೆ. ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯದಲ್ಲಿ ಯಾವುದೇ ವ್ಯತ್ಯಾಸವಾಗದಂತೆ ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ವಿಟಮಿನ್ ಎ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಒಂದು ವೇಳೆ ನಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆ ಉಂಟಾದರೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳು ಯಾವುಗಳೆಂದರೆ, ಮೊದಲನೆಯದು ಸುಸ್ತಾಗುವಿಕೆ, ಎರಡನೆಯದು ತುಟಿ ಒಡೆಯುವುದು ಮತ್ತು ಮೂತ್ರಸೋಂಕು ಉಂಟಾಗುತ್ತದೆ. ಗಾಯ ಬೇಗನೆ ಗುಣವಾಗದೇ ಇರುವುದು, ಅತಿಸಾರ ಭೇದಿ, ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆಯ ಕೊರತೆ. ಈ ಲಕ್ಷಣಗಳು ನಮ್ಮಲ್ಲಿ ಕಂಡುಬಂದರೆ ನಮ್ಮ ದೇಹಕ್ಕೆ ವಿಟಮಿನ್ ಎ ಕೊರತೆ ಇದೆ ಎಂದು ಅರ್ಥ. ವಿಟಮಿನ್ ಎ ಕೊರತೆಯಿಂದ ನಮಗೆ ಉಂಟಾಗುವ ರೋಗಗಳೆಂದರೆ ಕುರುಡುತನ ಮತ್ತು ರಕ್ತಹೀನತೆ, ರೋಗನಿರೋಧಕ ಶಕ್ತಿ ಕಡಿಮೆ ಆಗುವುದು, ಮೂತ್ರನಾಳದ ಸೋಂಕು ಹಾಗೂ ಶ್ವಾಸಕೋಶದಲ್ಲಿ ಸೋಂಕು ಉಂಟಾಗುತ್ತದೆ. ವಿಟಮಿನ್ ಎ ಸೇವನೆಯ ಪ್ರಯೋಜನಗಳೆಂದರೆ, ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಅತ್ಯುತ್ತಮ ದೃಷ್ಟಿಯನ್ನು ಹೊಂದಲು ಹಾಗೂ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಲು ವಿಟಮಿನ್ ಎ ಸಹಾಯ ಮಾಡುವುದು. ರಾತ್ರಿ ಕುರುಡು ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತಹ ಕಣ್ಣಿನ ಸಮಸ್ಯೆಗಳನ್ನು ತಡೆಯಲು ವಿಟಮಿನ್ ಎ ಅತ್ಯಂತ ಸಹಾಯಕಾರಿ. ಹಾಗೂ ವಯಸ್ಸಾದಂತೆ ಕಾಡುವ ಕುರುಡುತನ ಮತ್ತು ಅಕಾಲಿಕವಾಗಿ ಕಾಡುವ ಕಣ್ಣಿನ ದೋಷಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ಕಣ್ಣುಗಳು, ಮೂಗು ಮತ್ತು ಕರುಳಿನಲ್ಲಿ ಇರುವ ಲೋಳೆಯ ಅಡೆತಡೆಗಳನ್ನು ತಡೆಯಲು ಮತ್ತು ಸೂಕ್ಷ್ಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ವಿಟಮಿನ್ ಎ ಸಹಕರಿಸುವುದು. ದೇಹದಲ್ಲಿ ಇರುವ ಅನಾರೋಗ್ಯದ ಸಂಗತಿಗಳು ಇತರ ಅಂಗಗಳಿಗೆ ಹರಡದಂತೆ ಹಾಗೂ ಸೋಂಕುಗಳು ಅಂಗಗಳಿಂದ ಅಂಗಗಳಿಗೆ ಪಸರಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಹಾಗೂ ಬಿಳಿ ರಕ್ತ ಕಣಗಳ ಉತ್ಪಾದನೆಗೂ ಕೂಡ ವಿಟಮಿನ್ ಎ ತುಂಬ ಸಹಾಯಕಾರಿಯಾಗಿದೆ. ಹಾಗೂ ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೆಲವು ಅಧ್ಯಯನಗಳು ಸಾಬೀತುಪಡಿಸಿರುವ ಪ್ರಕಾರ ವಿಟಮಿನ್ ಎ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುವವರು ಮೂಳೆ ಮುರಿತ, ಮೂಳೆ ಸಂಬಂಧಿ ಅನಾರೋಗ್ಯ ಉಂಟಾಗುವುದು ಎಂದು ತಿಳಿಸಿದೆ. ಬೆಳೆಯುವ ಮಕ್ಕಳಿಗೆ ಹಾಗೂ ವಯಸ್ಕರಲ್ಲಿ ವಿಟಮಿನ್ ಎ ಅತ್ಯಗತ್ಯ. ಅದು ಆರೋಗ್ಯಕ್ಕೆ ಅಮೃತ ಇದ್ದಂತೆ. ಎಲ್ಲ ಥರದ ಪೋಷಣೆಯನ್ನು ಮಾಡುವುದರ ಜೊತೆಗೆ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.